ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 18ನೇ ಕಂತು ಯಾವ್ಯಾವ ಜಿಲ್ಲೆಗೆ ಮೊದಲ ಹಂತದಲ್ಲಿ ಬಿಡುಗಡೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ಜನರಿಗೆ ಬಂದಿದೆ, ಇನ್ನೂ ಕೂಡ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ, ಯಾವಾಗ ಹಣ ಬಿಡುಗಡೆ ಆಗ್ಬೋದು, ಈ ಎಲ್ಲ ಮಾಹಿತಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ 19ನೇ ಕಂತಿಗೆ ಇದೇ ರೀತಿ ಜಮಾ ಆದರೆ ಯಾವ ರೀತಿ ಜಮಾ ಮಾಡುವಂತ ಪ್ರಕ್ರಿಯೆ ಬದಲಾವಣೆ ಆಗ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮಾರ್ಚ್ 30ನೇ ತಾರೀಕು ಸಂಜೆಯಿಂದನೇ ಗೃಹಲಕ್ಷ್ಮಿ 18ನೇ ಕಂತು ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಅವತ್ತೇ ಬೆಳಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ರು, ನಾವೀಗ ಆಲ್ರೆಡಿ ಜನವರಿ ತಿಂಗಳ ಹಣವನ್ನು ಪ್ರೋಸೆಸ್ ಮಾಡಿದ್ದೇವೆ, ಇನ್ನೇನು ಮಹಿಳೆಯರ ಖಾತೆಗೆ ಬರೋದು ಬಾಕಿ ಅಂತ. ಅವತ್ತೇ ಸಂಜೆ ಹಣ ಬಿಡುಗಡೆ ಆಗಲಿಕ್ಕೆ ಶುರುವಾಯಿತು. ಶುರುವಾದಾಗಿಂದ ನಿಮ್ಗೆ ಯಾವ್ಯಾವ ಜಿಲ್ಲೆಗೆ, ಈ 13 ಜಿಲ್ಲೆಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ. ಮೊದಲನೇದಾಗಿ ಬೆಳಗಾವಿ, ರಾಯಚೂರು, ಬೆಂಗಳೂರು ನಾರ್ತ್, ಸೌತ್, ಬೆಂಗಳೂರು ರೂರಲ್, ಬೆಂಗಳೂರು ಸಿಟಿ ಎಲ್ಲ ಕೂಡ ಜಮಾ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಣ ಜಮಾ ಶುರುವಾಗಿದೆ. ಕೋಲಾರ, ತುಮಕೂರು, ಬಳ್ಳಾರಿ, ಶಿವಮೊಗ್ಗ, ರಾಮನಗರ, ಬೀದರ್, ದಾವಣಗೆರೆ, ಚಿತ್ರದುರ್ಗ, ಕೊಪ್ಪಳ ಈ 13 ಜಿಲ್ಲೆಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಜಮಾ ಶುರುವಾಗಿದೆ. ಇದರಲ್ಲೂ ಕೂಡ ಹಣ ಬರದೇ ಇರೋರು, ಈ ಜಿಲ್ಲೆಯವರು ಸಹ ಹಣ ಬರದೇ ಇರೋರು ಇರಬಹುದು. ಎರಡನೇ ಹಂತದಲ್ಲಿ ಬಿಡುಗಡೆ ಆದಾಗ ಖಂಡಿತವಾಗ್ಲೂ ಕೂಡ ನಿಮಗೆ ಉಳಿದವರಿಗೆ ಹಣ ಜಮಾ ಆಗುತ್ತೆ. ಈ ಜಿಲ್ಲೆಗಳನ್ನು ಹೊರತುಪಡಿಸಿ ನಿಮ್ಗೇನಾದರೂ ಹಣ ಜಮಾ ಆಗಿದ್ರೆ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಓಕೆನಾ? ಬಳ್ಳಾರಿ, ಶಿವಮೊಗ್ಗ ಜಿಲ್ಲೆನೂ ಸಹ ನಿನ್ನೆ ಸಂಜೆ ಕಡೆ ಜಮಾ ಆಗಿದೆ. ರಾಮನಗರ, ಬೀದರ್, ದಾವಣಗೆರೆ, ಚಿತ್ರದುರ್ಗ, ಕೊಪ್ಪಳ ಇಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗಿದೆ. ಇನ್ನ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ನೋಡೋದಕ್ಕೆ ಹೋದ್ರೆ, ಧಾರವಾಡ ಬಂದಿಲ್ಲ, ಇನ್ನೂ ಶುರುವಾಗಿಲ್ಲ. ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಮಂಗಳೂರು, ಹಾವೇರಿ ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಲಿಕ್ಕೆ ಶುರುವಾಗಿಲ್ಲ. ಯಾವಾಗ ಶುರುವಾಗಬಹುದು, ನಿಮಗೆ ಎಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಉಳಿದವರಿಗೆ ಯಾವಾಗ ಜಮಾ ಆಗ್ಬೋದು ಅಂತ ಡೀಟೇಲ್ ಹೇಳ್ತೀನಿ. ಆಮೇಲೆ ಇದೇ ರೀತಿ ಜಮಾ ಆದ್ರೆ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಇದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಮಾರ್ಚ್ 30ನೇ ತಾರೀಕಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. 1.5 ದಿನದಲ್ಲಿ, ಸಂಜೆಯಿಂದ ಜಮಾ ಆಗ್ಲಿಕ್ಕೆ ಶುರುವಾಯಿತು 30ನೇ ತಾರೀಕು. 1.5 ದಿನದಲ್ಲಿ ಸುಮಾರು 46% ಜನರಿಗೆ ಹಣ ಜಮಾ ಆಗಿದೆ. ಒಂದು 50-60 ಲಕ್ಷ ಜನರಿಗೆ 1.5 ದಿನದಲ್ಲಿ ಹಣ ಜಮಾ ಆಗಿದೆ. ಹಾಗಾಗಿ ಇದೇ ರೀತಿ ಜಮಾ ಆದ್ರೆ, ಇದೇ ಸ್ಪೀಡಲ್ಲಿ ಜಮಾ ಆದ್ರೆ ಖಂಡಿತವಾಗ್ಲೂ ಇನ್ನು 3-4 ದಿನಗಳಲ್ಲಿ ಯಾವ್ಯಾವ ಜಿಲ್ಲೆ ಬಂದಿಲ್ಲ, ಇನ್ನೂ ಕೂಡ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿಲ್ಲ ಅಂತ ಹೇಳಿದ್ದೆ, ಆ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ 19ನೇ ಕಂತು, 20ನೇ ಕಂತು ಜಮಾ ಮಾಡುವಂತ ಪ್ರಕ್ರಿಯೆಯನ್ನ ಅನುಸರಿಸಿದರೆ ಸರ್ಕಾರ ಖಂಡಿತವಾಗ್ಲೂ 2-3 ದಿನದೊಳಗಡೆ 95% ಗಿಂತ ಹೆಚ್ಚು ಜನರಿಗೆ ಹಣ ಬಿಡುಗಡೆ ಮಾಡಬಹುದು. ಹಾಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. 19-20ನೇ ಕಂತಿಗೆ ಇದು ಒಂದು ಬುನಾದಿ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಜಿಲ್ಲೆಗೂ ಕೂಡ ಹಣ ಬಿಡುಗಡೆ ಆಗಿದ್ರೆ ದಯವಿಟ್ಟು ಯಾವ ಜಿಲ್ಲೆ ಯಾವಾಗ ಬಿಡುಗಡೆ ಆಯಿತು, ಎಷ್ಟನೇ ಕಂತು ಡೀಟೇಲ್ ಇನ್ಫಾರ್ಮೇಶನ್ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ಹಾಗಾಗಿ ಯಾವ ಜಿಲ್ಲೆಗೆ ಜಮಾ ಮೊದಲ ಹಂತದಲ್ಲಿ ಶುರುವಾಗಿದೆ ಮತ್ತೆ ಎರಡನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ದಿನದಲ್ಲಿ ಬರುತ್ತೆ, ಎಷ್ಟು ಜನರಿಗೆ ಬಂದಿದೆ, ಎಲ್ಲ ನಿಖರವಾದ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.